ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಡಳಿತ ವ್ಯವಸ್ಥೆಗೆ ಕಪ್ಪು ಚುಕ್ಕೆಯನ್ನ ತಂದಿದ್ದಾರೆ. ಎಸಿ ಕಿರಣ್ ಬೀದಿ ರೌಡಿಗಳ ರೀತಿಯಲ್ಲಿ ರಸ್ತೆಯಲ್ಲೇ ಬ್ರೋಕರ್ಗಳ ಜೊತೆಗೆ ಕಿತ್ತಾಡ್ಕೊಂಡಿದ್ದಾರೆ. ಎಸಿ ಕಿರಣ್ ಅವರಿಗೆ ಮಗನೇ ಏನ್ ಬಾಳ್ತೀಯೋ ನೀನು ಅಂತ ಬ್ರೋಕರ್ಗಳು ಅಂತಾರೆ. ಬ್ರೋಕರ್ಗಳು ಅಸಭ್ಯವಾಗಿ ಬೈದರು. ಎಸಿ ಕಿರಣ್ ಅವರು ಸೈಲೆಂಟ್ ಆಗಿದ್ದಾರೆ. ಏನ್ ಬಾಳ್ತೀಯೋ ಮಗನೇ ನೀನು ಅಂತಾರೆ ಅಂತ ಅಂದ್ರೆ ಅಲ್ಲಿ ಏನೋ ನಡೆದಿದೆ ಅಂತ ಅರ್ಥ. ಇವನೊಬ್ಬ ಎಸಿ, ಇವನು ಅವನು ಏನೇನೋ ಕೆಟ್ಟದಾಗಿ ಮಾತಾಡಿರು. ಸರ್ಕಾರಿ ವಾಹನವನ್ನೇ ಅಡ್ಡ ಹಾಕಿ ಎಸಿ ಕಿರಣ್ ಜೊತೆಗೆ ಜಗಳ ಮಾಡಿದ್ದಾರೆ. ಏಕವಚನದಲ್ಲಿ ಹೋಗೋ ಬಾರೋ ಅಂತ ಕಿತ್ತಾಡಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಎಸಿ ಕಿರಣ್ ಮತ್ತು ಬ್ರೋಕರ್ಗಳ ಜಗಳ. ಇದು ಪೇಮೆಂಟ್ ವ್ಯವಹಾರ ಅಂತ ಕೂಗಾಡಿದ್ದಾರೆ ಬ್ರೋಕರ್ಗಳು. ಪೇಮೆಂಟ್ ವ್ಯವಹಾರ ಅಂತ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬೆಂಗಳೂರು ಉತ್ತರ ಎಸಿ ಕಿರಣ್ ಕರ್ಮಕಾಂಡವನ್ನ ನೋಡ್ತಾ ಇದ್ದೀರಿ. ಯಾವನೋ ನೀನೊಬ್ಬ ಎಸಿನ ಹೆಂಗ ಬೇಕು ಹಂಗೆ ಏಕವಚನದಲ್ಲಿ ಒಬ್ಬ ಕೆಎಎಸ್ ಅಧಿಕಾರಿಯ ಮೇಲೆ ಮುಗಿಬಿದ್ದು ಬಿಟ್ಟಿದ್ದಾರೆ. ಏಕವಚನದಲ್ಲಿ ಮಾತಾಡ್ತಾರೆ. ಹೆಂಗಂದ್ರೆ ಇದು ಆಡಳಿತ ವ್ಯವಸ್ಥೆಗೆ ಕಪ್ಪು ಚುಕ್ಕೆ. ಇದು ಒಂದು ರೀತಿಯಲ್ಲಿ ಎಸಿ ಅವರಿಂದ ಬೀದಿ ರೌಡಿಗಳಂತೆ ಕಿತ್ತಾಡ್ಕೊಂಡಿದ್ದಾರೆ ರಸ್ತೆಯಲ್ಲಿ. ಪೇಮೆಂಟ್ ವ್ಯವಹಾರ ಅದು. ನೋಡಿ ಹೆಂಗೆಲ್ಲ ಮಾತಾಡಿದ್ದಾರೆ ಇಬ್ರು ಬ್ರೋಕರ್ಗಳು. ಅವ್ರ ಎದುರುಗಡೆ ಇರೋದು ಕಿರಣ್ ಎಸಿ. ಎಷ್ಟು ಅಸಹ್ಯತನದ ಪರಮಾವಧಿ. ಯಾವನಿಗೆ ಕೊಟ್ಟಿದ್ದೆ ನಡಿ. ಎಸಿ ಕಿರಣ್ ಅವರು ಮಾತಾಡಿರೋದು ಯಾವನಿಗೆ ಕೊಟ್ಟಿದ್ದೆ ನಡಿ ಇಲ್ಲಿಂದ. ಗಾಡಿ ಆಫ್ ಮಾಡಪ್ಪ ಅಂತ ಇವರು ಬ್ರೋಕರ್ಗಳು ಡ್ರೈವರ್ಗೆ ಹೇಳ್ತಾರೆ. ಆಗ ಎಸಿ ಹೇಳ್ತಾರೆ. ಅಲ್ಲೇ ಮಾತಿನ ಚಕಮಕಿ ನಡೀತಾ ಇದ್ದಂತ ಸಂದರ್ಭದಲ್ಲಿ ಯಾವನಿಗೆ ಕೊಟ್ಟಿದ್ದೆ ನಡಿ ಇಲ್ಲಿಂದ. ಈ ರೀತಿಯಾದಂತ ಮಾತುಕತೆಗಳು ಎಕ್ಸ್ಚೇಂಜ್ ಆಗಿದ್ದಾವೆ. ಎಸಿ ಕಿರಣ್ ಅವರಿಗೆ ಮಗನೇ ಏನ್ ಬಾಳ್ತೀಯೋ ಅಂತ ಬ್ರೋಕರ್ಗಳು ಕರೀತಾರೆ. ಏಕವಚನದಲ್ಲಿ ಹೋಗೋ ಬಾರು ಅಂತಾರೆ ಬ್ರೋಕರ್ಗಳು ಒಬ್ಬ ಕೆಎಎಸ್ ಅಧಿಕಾರಿಗೆ ಅಂತ ಅಂದ್ರೆ ಎಸಿ ಏನೋ ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಬ್ರೋಕರ್ಗಳಿಗೆ ಹೆದರ್ಕೊಳ್ತಾ ಇದ್ದಾರೆ ಎಸಿ ಅಂತ ಅಂದ್ರೆ ಎಸಿ ಏನೋ ತಪ್ಪು ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಬಿಕಾಸ್ ಬ್ರೋಕರ್ಗಳು ಎಸಿ ಕಾರನ್ನ
ಅಡ್ಡಗಟ್ಟಿ ನಡು ರಸ್ತೆಯಲ್ಲಿ ಅವರನ್ನ ಕೆಳಗಿಳಿಸಿ ಅವರದ್ದೇ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂತ ಅಂದ್ರೆ ಅಲ್ಲಿ ಏನೋ ಆಗಿದೆ, ಏನೋ ನಡೆದಿದೆ, ದೊಡ್ಡ ಮಟ್ಟದಲ್ಲಿ ಆಗಿದೆ. ಇದರಿಂದ ಏನಾಗುತ್ತೆ, ಆಡಳಿತ ವ್ಯವಸ್ಥೆಗೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ. ಇಂಥವರಿಂದ ಇವನೊಬ್ಬ AC, ಇವನು ಏನ್ ಬಾಳ್ತೀಯೋ ಇಂಥ ಪದಗಳನ್ನೆಲ್ಲ, ಹೋಗೋ ಬಾರೋ, ಗಾಡಿ ತೆಗೆದ್ರೆ ನಿನ್ನ ಬಿಡೋದೇ ಇಲ್ಲ ಅಂತ ಡ್ರೈವರ್ಗೆ ಆವಾಜ್ ಆಗ್ತಾ ಇದ್ದಾರೆ ಬ್ರೋಕರ್ಗಳು. ನೋಡಿ ಏನ್ ಬಾಳ್ತೀಯೋ ಇಂಥ ಪದಗಳನ್ನೆಲ್ಲ ಒಬ್ಬ ಸರ್ಕಾರಿ ಅಧಿಕಾರಿಗೆ ಬಳಸ್ತಾರೆ ಬ್ರೋಕರ್ಗಳು ಅಂತ ಅಂದ್ರೆ ಈ ಬ್ರೋಕರ್ ಮತ್ತು AC ನಡುವಿನ ಸಂಬಂಧ ಆದ್ರೂ ಏನು, ಏನಾಗಿದೆ ಇವರ ನಡುವೆ, ಅಸಲಿಗೆ ಏನ್ ಮಾಡಿದ್ದಾರೆ ಹಾಗಾದ್ರೆ ಕಿರಣ್? ಬ್ರೋಕರ್ಗಳು ಬಂದು ನಡು ರಸ್ತೆಯಲ್ಲಿ ಅವರ ವಾಹನವನ್ನ ತಡೆದು ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ. ಕೆಟ್ಟದಾಗ ಮಾತಾಡಿದ್ದಲ್ಲದೆ ಹೊಡೆಯೋದಕ್ಕೆ ಬೇರೆ ಹೋಗ್ತಾ ಇದ್ದಾರೆ. ಇದು ಪೇಮೆಂಟ್ ವ್ಯವಹಾರ ಅಂತ ಕೂಗಾಡಿದ್ದಾರೆ ಬ್ರೋಕರ್ಗಳು. ಪೇಮೆಂಟ್ ವ್ಯವಹಾರ, ಯಾವ ಪೇಮೆಂಟ್ ಹಾಗಾದ್ರೆ? ಯಾವುದರ ಪೇಮೆಂಟ್? ಬ್ರೋಕರ್ ಮತ್ತು ಒಬ್ಬ KS ಅಧಿಕಾರಿಯ ನಡುವೆ ಏನ್ ಪೇಮೆಂಟ್ ಇರುತ್ತೆ? ಪೇಮೆಂಟ್ ವ್ಯವಹಾರ ಅದು.